ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಕ್ಯಾರೆಟ್ ಪಲ್ಯನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಕ್ಯಾರೆಟನ್ನು ತಗೊಂಡು ಈ ಥರ ಎಲ್ಲಾನು ಪೀಲ್ ಮಾಡ್ಕೋಬೇಕು. ಮೇಲೆಲ್ಲ ಹುಸುಗಿರುತ್ತೆ, ಹಾಗಾಗಿ ಚೆನ್ನಾಗಿ ಇದನ್ನು ಪೀಲ್ ಮಾಡಿ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಆಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈ ಕ್ಯಾರೆಟ್ ಪಲ್ಯ ಮೆಂತೆ ಪಲ್ಯ ಹಾಕಿ ಮಾಡೋದ್ರಿಂದ ಭತ್ತ ತಿನ್ನೋ ಟೇಸ್ಟೇ ಇರುತ್ತೆ. ಎಲ್ಲಾನು ಈ ಥರ ಕಟ್ ಮಾಡಿ ಆಮೇಲೆ ಕುಕ್ಕರ್ಗೆ ನೀರು ಹಾಕಿ ಇದನ್ನು ಬೇಯಿಸಬೇಕು. ಗೆಜ್ಜರಿ ಬಹಳ ಬೇಗನೆ ಕುದಿತಾವ, ಹಾಗಾಗಿ ಇದನ್ನು ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಫುಲ್ಲು ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಒಂದೇ ವಿಸಿಲ್ ಆದರೆ ಆಯಿತು. ಈಗ ಇದನ್ನು ನೀರೆಲ್ಲ ತೆಗೆದು ಬಸಿಬೇಕು. ನೋಡಿ, ಈ ಥರ ಮುಟ್ಟಿ ನೋಡಿದ್ರೆ ಇಷ್ಟು ಇರಬೇಕು, ಪೂರಾ ಮೆತ್ತಗಾಗಿರಬಾರ್ದು. ಈ ಥರ ಇದ್ದರೆ ಆಯಿತು. ಆಮೇಲೆ ಇದಕ್ಕೆ ಮೆಂತೆ ಪಲ್ಯನ ತೊಗೊಂಡಿನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕಬೇಕು. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕಬೇಕು. ಹಾಕಿ ಆಮೇಲೆ ಅವು ಕೆಂಪಗಾದ್ಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. 2 ರಿಂದ 3 ಉಳ್ಳಾಗಡ್ಡಿನ ತೊಗೊಂಡಿನಿ, ಅವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ, ಅವನ್ನ ಹಾಕಬೇಕು. ಆಮೇಲೆ ತೊಳೆದಿಟ್ಟ ಕರಿಬೇವನ್ನ ಹಾಕಬೇಕು. ಹಾಕಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಮೆಂತೆ ಪಲ್ಯನ ಹಾಕಬೇಕು. ತೊಳೆದ ಮೆಂತೆ ಪಲ್ಯನ ಹಾಕಬೇಕು. ಎಲ್ಲನೂ ಹಾಕಿ ಈಗ ಮೆಂತೆ ಪಲ್ಯ ಕುದಿಯೋ ತನಕ ಇದನ್ನು ಫ್ರೈ ಮಾಡಬೇಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕುದ್ದಾಯಿತು. ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಅರಿಶಿಣನ ಹಾಕಿದ್ದೀನಿ. 1 ಸ್ಪೂನ್ ಖಾರ ಪುಡಿನ ಹಾಕಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಹಾಕಿ. ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಬೇಕು. ಎಲ್ಲನೂ ಕಲಿಯೋ ಥರ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ ಕುದಿಸಿಟ್ಟ ಗೆಜ್ಜರಿನ ಹಾಕಬೇಕು. ಇದಕ್ಕೆ ಹಾಕಿ ಈಗ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಇದು ಸೇಮ್ ಭರ್ತದ ಟೇಸ್ಟೇ ಇರುತ್ತೆ. ಹಾಗಾಗಿ ಇದನ್ನೊಂದು ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಈಗ ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ಶೇಂಗಿನ ಪುಡಿನ ಹಾಕಬೇಕು. ಶೇಂಗಿನ ಪುಡಿ ಹಾಕೋ ಗೆಜ್ಜರಿ ಪಲ್ಯ ಟೇಸ್ಟ್ ಹೆಚ್ಚಾಗುತ್ತೆ. ಇದಕ್ಕೆ 2 ಸ್ಪೂನ್ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿನ ಕಟ್ ಮಾಡಿರೋದು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಗೆಜ್ಜರಿ ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.